ಪ್ರಥಮ ಪಾಂಡವ. ಪರಮಾತ್ಮ, ನಿನ್ನಲ್ಲಿ ಕೆಲವು ವಿಚಾರಗಳಿರುವುದು, ಮಾತನಾಡಬಹುದೇ ಕರ್ಣ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಬರುವ ಸೂತನೆಂಬ ವಿಚಾರವು ಈ ಪ್ರಪಂಚವು ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಕುಂತಿಯೇ ನಿನ್ನ ಹೆತ್ತ ತಾಯಿ. ದೇವ, ಸೂರ್ಯನೇ ನಿನ್ನ ಜನಕ. ಮುಕುಂದ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ, ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ, ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪರಮಾತ್ಮ, ಕರ್ಣ, ಯಾರೋ ಹಡೆದು ಜಲದೊಳೆಸೆದ ದೆಸೆಗಿ ನಾಶಿಸುವಂತೆ ನಾನು, ಯಾರೋ ಹಡೆದು ಜಲದೊಳೆಸೆದ ದೆಸೆಗಿ ನಾಶಿಸುವಂತೆ ನಾನು. ಮತ್ಸ್ಯಗಾರರಿಗೆ ನಾವೆಯ ದೊರೆತ ಹಣಮದೆಯನು ನಾನು, ಮತ್ಸ್ಯಗಾರರಿಗೆ ನಾವೆಯ ದೊರೆತ ಹಣಮದೆಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನು ಸಲುಹಿದರು. ಜಾತಿ ವಿಚಾರವ ಪೇಳದಾದರು, ಜಾತಿ ವಿಚಾರವ ಪೇಳದಾದರು. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ, ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ರಾಜಾದಿರಾಜ ಜನಿಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರಲಿಲ್ಲ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರೌರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿರುವ ನನಗೆ ಇಂಥ ಉಭಯ ಸಂಕಟ ತಂದೊಡ್ಡಬೇಡ ದೇವ.
ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರ ಬೇಕಲ್ಲವೇ? ಏಕಿಲ್ಲ ಕರ್ಣ, ನನ್ನ ನುಡಿಯ ಸಂತೋಷದಿ ಲಾಲಿಸು ವೀರ, ಮಾತೆ ಕುಂತಿಯ ಕುವರ, ಮಾತೆ ಕುಂತಿಯ ಕುವರ. ನನ್ನ ನುಡಿಯ ಸಂತೋಷದಿ ಲಾಲಿಸು ವೀರ, ಮಾತೆ ಕುಂತಿಯ ಕುವರ, ಮಾತೆ ಕುಂತಿಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಪರಮಾತ್ಮ, ಏನು ನಾನು ಕುಂತಿಪುತ್ರನೇ? ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸು ದೇವಾ, ತಿಳಿಸು. ನಿನ್ನ ಜನನ ಕರ್ಣದ್ವಾರ, ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ, ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರನೇ, ಕರ್ಣ, ನಾಮಧೇಯದಿ ದಾನ ಶೂರನಿ. ನಿನ್ನ ಚರಿತ್ರೆ ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರೆಲ್ಲ ನನ್ನನ್ನು ಸೂತ ನೀಚನೆಂದು ಹೀಯಾಳಿಸುವರಲ್ಲ, ಏಕೆ ಪರಮಾತ್ಮ? ಸೂತನು ಅನಾಥನಲ್ಲನಿ, ಚಂದ್ರಕುಲಾಧೀಶ ನೀನು. ಕರ್ಣ, ಸೂತನು ಅನಾಥನಲ್ಲನಿ, ಚಂದ್ರಕುಲಾಧೀಶ ನೀನು. ಪಾಂಡವರೊಡನೆ ಸೇರಿ ಸುಖದಿ ಕರ್ಣ, ಪಾಂಡವರೊಡನೆ ಸೇರಿ ಸುಖದಿ ಬಾಳುವಿ ಬಾರ ನೀ ಸೌಖ್ಯದಿ. ಬಾಳುವಿ ಬಾರ ನೀ ಸೌಖ್ಯದಿ, ಬಾಳುವಿ ಬಾರ ನೀ ಸೌಖ್ಯದಿ. ನನ್ನ ನುಡಿಯ ಸಂತೋಷದಿ ಲಾಲಿಸು ವೀರ, ಮಾತೆ ಕುಂತಿಯ ಕುವರ, ಮಾತೆ ಕುಂತಿಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಕರ್ಣ, ನನ್ನ ಮಾತನ್ನು ಸತ್ಯೆಂದು ನಂಬು. ನಿನ್ನ ಹೆತ್ತ ತಾಯದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವುದೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯವನ್ನು ಪಟ್ಟು ಅವುಗಳೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನಿನ್ನನ್ನು ಹಡೆದಳು. ಪರಮಾತ್ಮ, ಲೋಕಪವಾದ ಕೆದರ ಆಕೆಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ದೇವಾ, ಸೂತರ ಕೈಗೆ ಸಿಕ್ಕಿ ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರಬೇಕು. ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವಂತೆ ಮಾಡುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಕರ್ಣ, ಏನು ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ? ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ
ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಇವನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುವರಲ್ಲ. ನಾನಿಂಥವನು ಎಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ತಿಳಿದು ಕರ್ಣ, ನೀನಿಂಥವನೆಂದು ಅವರಿಗೆ ತಿಳಿದು. ನಿನ್ನ ಹೆತ್ತತೆ ಆದ ಕುಂತಿದೇವಿ ಮಾತ್ರ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು ಎಂದು ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಳು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಆತುರದಿಂದ ಬರುವಳು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನು ಹೊರಡಲೇ ಕರ್ಣ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾಧುದೇವಿಯರು ನನ್ನ ಜನಕ ಜನನೀಯರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿಯಾಗಿ ಬೆಳಗುತ್ತಿರುವ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಔಋತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ. ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನಂ ಈದರೆಯೋಳ್ ಸುಖ ಸಂಪತ್ತಿನಿನ್ ಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸಾಮಿಗೆ ಮಮ ಸಾಮಿಗೆ ಆನಂದವಂ ಸಲ್ಲಿಸ್ಕದೆ ಆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ ನಾ